ನನ್ನ ಬಳಿ ಎಲ್ಲವೂ ಇದೆ. ನಾನು ಚಕ್ರಾಧಿಪತಿ, ಸ್ವರ್ಗಾಧಿಪತಿ. ದೇವೇಂದ್ರ ಕೂಡ ನನ್ನ ಶೌರ್ಯ ಸಾಹಸ ಮೆಚ್ಚಿ ನನ್ನನ್ನು ಹಾಡಿ ಹೊಗಳಿದ್ದಾನೆ. ಅಂತಹ ಪುರದ ತುಂಬ ಏರು ಜವ್ವನಿಯರಿದ್ದಾರೆ. ಅವರನ್ನು ಮೀರಿಸುವಂತಹ ಸೌಂದರ್ಯದ ಖನಿಗಳು ನನ್ನ ರಾಣಿಯರು. ಶತ್ರುಗಳ ಕಾಟವಿಲ್ಲ, ಸಕಲ ಸಂಪತ್ತು ಕಾಲ ಬಳಿ ಬಿದ್ದುಕೊಂಡಿದೆ. ದಶ ದಿಕ್ಕುಗಳಲ್ಲಿ ಚಲಿಸಬಲ್ಲ ರಥ, ಅಪಾರ ಸಂಪತ್ತು, ಷಡ್ವರ್ಗಗಳಿಗೆ ಆಜ್ಯವೆಕ್ಕುವ ಎಲ್ಲ ಸೌಕರ್ಯಗಳು ಇವೆಲ್ಲ ಇರುವ ದಶರಥ ದೀನನಾಗಿ ತನ್ನ ಕುಲಗುರು ವಸಿಷ್ಠರನ್ನು ಕೇಳಿಕೊಂಡ. ಇಷ್ಟೆಲ್ಲ ಇರುವ ನನಗೆ ಮಕ್ಕಳೆಲ್ಲದ ಕೊರಗು ನನ್ನ ಸಂತೋಷವನ್ನೆಲ್ಲ ಕಸಿದುಕೊಳ್ಳುತ್ತಿದೆ. ನನಗೆ ಪುತ್ರರನ್ನು ಅನುಗ್ರಹಿಸು. ಮುಂದೆ ನಡೆದದ್ದು ದೊಡ್ಡ ರಾಮಾಯಣ. ದಶರಥನಿಗೆ ಪುತ್ರ ಕಾಮೇಷ್ಟಿಯಾಗ ಮಾಡುವಂತೆ ವಸಿಷ್ಠರು ಸಲಹೆ ನೀಡಿದರು. ದಶರಥ ಆ ಯಾಗ ಮುಗಿಸಿ 4 ಪುತ್ರರನ್ನು ಪಡೆದ. ಅವರ ಮೇಲಿನ ವ್ಯಾಮೋಹದಿಂದಲೇ ಕೊರಗಿ ತೀರಿಕೊಂಡ. ದಶರಥ ಸಾಯುವ ಹೊತ್ತಿಗೆ ಅವನ 4 ಮಕ್ಕಳಲ್ಲಿ ಯಾರೊಬ್ಬರೂ ಅವನ ಹತ್ತಿರವಿರಲಿಲ್ಲ. ಬದುಕೆಂದರೆ ಹೀಗೆ, ಇದ್ದೂ ಇಲ್ಲದವರ ಹಂಬಲದ ಕತೆ. ರಾಮ ಹೀಗೆ ಹೆಂಡತಿಗಾಗಿ ಹಂಬಲಿಸುತ್ತಾನೆ. ತನ್ನದೇ ಹೆಂಡತಿ ಇರುವ ರಾವಣ ರಾಮನ ಸೀತೆಗಾಗಿ ತವಕಿಸುತ್ತಾನೆ. ನಾವೂ ಹೀಗೆ ಹುಡುಕಾಟ ನಡೆಸುವುದು ನಮಗ್ಯಾರಿಗೋ ಹೊಸತಲ್ಲ. ಗೆಳೆಯನೊಬ್ಬನ ಜೊತೆ ಒಬ್ಬ ಜ್ಯೋತಿಷಿಯನ್ನು ನೋಡಲು ಹೋಗಿದ್ದೆ. ಅವರು ತಮ್ಮ ಇಚ್ಛಾನುಸಾರ ಅಥವಾ ಶಕ್ತ್ಯಾನುಸಾರ ಗುಣಿಸಿ ಎಣಿಸಿ ಅವನ ಭೂತ ಭವಿಷ್ಯಗಳ ನಡುವೆ ಈಜಾಡಿದರು. ಅವನಿಗೆ ಜಾತಕದ ಮೂಲಕ ಒದಗಬಹುದಾದ ಕಂಟಕಗಳನ್ನು ವಿವರಿಸಿದರು. ಅವನ ಮುಂದಿನ ಯೋಜನೆಗಳನ್ನು ಜಾತಕದ ಮೂಲಕ, ತನ್ನ ಜ್ಯೋತಿಷ್ಯ ವಿದ್ಯೆಯ ಮೂಲಕ ನಿರ್ಧರಿಸಿಬಿಟ್ಟರು. ನೀವು ಮದುವೆಯಾಗಿ ಕೊನೆಯ ತನಕ ಬಾಳಬೇಕಾಗಿರುವ ಹುಡುಗಿಯನ್ನು ನೀವು ಆರಿಸಿಕೊಳ್ಳಬೇಕಾದರೆ ಅದಕ್ಕೂ ಜ್ಯೋತಿಷಿ ಎಂಬ ಎಡಬಿಡಂಗಿ ಬೇಕು. ಆತ ಜಾತಕಗಳನ್ನು ಅಪ್ರೂವ್ ಮಾಡಬೇಕು. ಹೆಣ್ಣು ಎಷ್ಟೊಂದು ರೀತಿಯಲ್ಲಿ ತನಿಖೆಗೆ ಒಳಪಡುತ್ತಾಳೆ ಯೋಚಿಸಿ. ಅವಳ ಇಹ ಪರಗಳೆರಡರನ್ನೂ ಚಾಲಾಡಿ ನಂತರವಷ್ಟೇ ಅವಳನ್ನು ಗಂಡು ಸ್ವೀಕರಿಸುತ್ತಾನೆ. ಆಕೆಯಿಂದ ತನಗೆ ಸುಖ, ಸಂಪತ್ತು, ಸಮೃದ್ಧಿ ಸಿಗಲಿ ಅಂತ ಹಾರೈಸುತ್ತಾನೆ. ಆದರೆ ನೆಮ್ಮದಿಯಾಗಲಿ, ತೃಪ್ತಿಯಾಗಲಿ ಹೀಗೆ ಅಡಗಿ ಕೂತಿರುವುದಿಲ್ಲ. ಅಥವಾ ಅಧಿಕಾರಕ್ಕಾಗಲಿ, ಸಂಪತ್ತಿಗಾಗಲಿ, ದೊರೆತನಕ್ಕಾಗಲಿ ಅಂಟಿಕೊಂಡಿರುವುದಿಲ್ಲ. ಅದು ಇವ್ಯಾವುದರ ಜೊತೆಗೂ ಉಚಿತವಾಗಿ ಸಿಕ್ಕುವ ಫ್ರೀ ಗಿಫ್ಟ್ ಅಲ್ಲ. ನೀವು ಅದಕ್ಕಾಗಿ ಬೆಲೆ ತೆರಲೇಬೇಕಾಗುತ್ತದೆ. ಅದೆಂದರೆ ಜಡ್ಡುಗಟ್ಟದೇ ಇರುವುದು. ಪ್ರತಿ ಕ್ಷಣವನ್ನು ಅದೇ ಮೊದಲ ಕ್ಷಣವೆಂಬಂತೆ ಬದುಕುವುದು, ಜೊತೆಗೆ ಅದೇ ಕೊನೆಯ ಕ್ಷಣವೆಂಬಂತೆ ಕೂಡ. ಕೆಲವು ದಿನಗಳ ಹಿಂದೆ ಮಡಿಕೇರಿಗೆ ಹೋದಾಗ ಹೀಗಾಗಿತ್ತು. ಅಲ್ಲೊಬ್ಬರು ಹಿರಿಯರ ಮನೆಗೆ ಅನಿವಾರ್ಯವಾಗಿ ಹೋಗಬೇಕಾಗಿ ಬಂತು. ಆ ಹಿರಿಯರಿಗೆ ಸುಮಾರು 90 ವರ್ಷ ವಯಸ್ಸಿರಬಹುದು. ಎದ್ದು ನಡೆದಾಡುವ ಸ್ಥಿತಿಯಲ್ಲಿರಲಿಲ್ಲ. ಮಾತು ಕೂಡ ಹೊರಡುತ್ತಿರಲಿಲ್ಲ. ನಮ್ಮನ್ನೆಲ್ಲ ಕಂಡೂ ಕಾಣದಂತೆ ತಮ್ಮಷ್ಟಕ್ಕೆ ತಾವು ಮಲಗಿಯೇ ಇದ್ದರು. ಅವರಿಗೆ ಕಿವಿ ಮಾತ್ರ ತುಂಬ ಸೂಕ್ಷ್ಮವಾಗಿತ್ತು ಅನ್ನಿಸುತ್ತದೆ. ನಮ್ಮ ಮಾತು ಬೇಟೆಯತ್ತ ಹೊರಳಿತು. ಒಬ್ಬೊಬ್ಬರು ತಮ್ಮ ತಮ್ಮ ಭೇಟಿಯ ಅನುಭವಗಳನ್ನು ಹೇಳಿಕೊಳ್ಳತೊಡಗಿದರು. ಅಷ್ಟು ಹೊತ್ತಿಗೆ ಯಾರೋ ಏನನ್ನು ಹೇಳಲು ಪ್ರಯತ್ನಿಸುತ್ತಿರುವ ವಿಚಿತ್ರ ಸದ್ದು ಕೇಳಿಸಿತು. ನಾವೆಲ್ಲ ಇದು ಯಾವ ಸದ್ದು ಅಂತ ತಿರುಗಿ ನೋಡಿದರೆ ಹಾಸಿಗೆಯ ಮೇಲೆ ಮಲಗಿಕೊಂಡು ಮರಣದ ಕ್ಷಣಗಳನ್ನು ಎಣಿಸುತ್ತಿರುವ ಆ ಹಿರಿಯರು ಎದ್ದು ಕೂರಲು ಯತ್ನಿಸುತ್ತಿದ್ದರು. ಆಗ ಗಮನಿಸಿದವು, ಅವರ ಕಣ್ಣುಗಳಲ್ಲಿ ಎಂಥ ಕಾಂತಿಯಿತ್ತು, ಎಂಥ ನೆಮ್ಮದಿಯಿತ್ತು, ಅದೆಂಥ ಸಂತೋಷವಿತ್ತು. ಹೀಗೆ ಅವರು ಹೇಗೆ ತಕ್ಷಣ ಇಂಥ ಜೀವ ಕಳೆ ತುಂಬಿಕೊಂಡರು ಎಂದು ಅಚ್ಚರಿಪಡುತ್ತಿರುವಾಗಲೇ ಅವರು ತಮ್ಮ ಹಿಂದೆ ಗೋಡೆಗೆ ತೂಗು ಹಾಕಿರುವ ರೈಫಲ್ನತ್ತ ಕೈ ತೋರಿಸಿ ಏನೋ ಹೇಳಲು ಯತ್ನಿಸುತ್ತಿದ್ದರು.
ನಾವೇನು ಅರ್ಥವಾಗದವರಂತೆ ಕೂತಿದ್ದರೆ ಮತ್ತೊಮ್ಮೆ ಮನೆಯೊಳಗೆ ಕೈ ತೋರಿಸುತ್ತಿದ್ದರು. ನಮಗೆ ಕೊನೆಗೂ ಅರ್ಥವಾಗಲಿಲ್ಲ. ಹೊರಟು ಬರುವಾಗ ಅವರ ಮಗ ಹೇಳಿದ, ಅಪ್ಪ ಚಿಕ್ಕಂದಿನಲ್ಲಿ ಒಳ್ಳೆಯ ಬೇಟೆಗಾರನಂತೆ, ಹಲವಾರು ಹುಲಿ ಚಿರತೆಗಳನ್ನು ಬೇಟೆಯಾಡಿದ ವೀರನಂತೆ. ಅವರಿಗೆ ಅದನ್ನೆಲ್ಲ ಹೇಳಬೇಕಾಗಿತ್ತು. ಅದಕ್ಕೆ ಅವರು ಬೇಟೆಯಾಡಿದ ರೈಫಲ್, ಸಾಯಿಸಿದ ಹುಲಿಯ ಚರ್ಮ, ಉಗುರು ಅದನ್ನೆಲ್ಲ ಒಳಗೆ ಇಟ್ಟಿದ್ದಾರೆ. ನಾನು ಅದನ್ನೆಲ್ಲ ತಂದು ನಿಮಗೆ ತೋರಿಸಿ ಅವರ ಬೇಟೆಯ ಸಾಹಸವನ್ನು ವರ್ಣಿಸಬೇಕೆನ್ನುವುದು ಅವರ ಆಸೆ. ನನಗೆ ಇದೆಲ್ಲ ಸಾಕಾಗಿ ಹೋಗಿದೆ. ಸಾಯುವ ಕ್ಷಣದಲ್ಲೂ ಎಂಥ ಆಸೆಗಳಿರುತ್ತವೆ ನೋಡಿ. ಆದರೆ ಅಂಥ ಆಸೆಗಳಿಗೆ ಒಂದು ವಿಶೇಷ ಅರ್ಥ ಕೂಡ ಇರುತ್ತದೆ. ಇಲ್ಲಿ ಅವರು ತಮ್ಮ ತಾರುಣ್ಯದಲ್ಲಿ ಹುಲಿ ಬೇಟೆಯಾಡಿದ್ದಾರೆ. ಸಾವಿಗೆ ಸಡ್ಡು ಹೊಡೆದು ಅದನ್ನೆಲ್ಲ ಸಾಧಿಸಿ ಬಂದಿದ್ದಾರೆ. ಸಹಜವಾಗಿಯೇ ಅದನ್ನು ವ್ಯಕ್ತಪಡಿಸುವ ಆಸೆ ಅವರಿಗೆ. ತಾನೀಗ ಏಳಲಾರದಂತೆ ಮಲಗಿದ್ದರೂ ಒಂದೊಮ್ಮೆ ನಾನೂ ಕೂಡ ನಿಮ್ಮಂತೆ ಧೀರನು ಶೂರನೂ ಆಗಿದ್ದೆ ಅನ್ನುವ ಆಸೆ. ಅಧಿಕಾರ ಉಳಿಸಿಕೊಳ್ಳಬಹುದು, ಹಣವನ್ನು ಕೂಡಿಡಬಹುದು. ಆದರೆ ಇವೆರಡರ ಸಂಪಾದನೆಗೆ ಯೌವನವನ್ನು, ಕಸುವನ್ನು, ನೆಮ್ಮದಿಯನ್ನು ಕಳೆದುಕೊಳ್ಳಲೇಬೇಕಾಗುತ್ತದೆ. ಅದಕ್ಕೆ ಅಧಿಕಾರ ಬಂದೆರಗಿದಾಗ ಯೌವನ ಹಾರಿ ಹೋಗುತ್ತದೆ. ಕಾಲ ಅದಕ್ಕೆ ನಿಷ್ಪಕ್ಷಪಾತಿ. ಅದು ಎಲ್ಲರಿಗೂ ಸಲ್ಲಬೇಕಾದದ್ದನ್ನೇ ಕೊಡುತ್ತದೆ. ಯಾವಾಗ ಕೊಡಬೇಕೋ ಆಗಲೇ ಕೊಡುತ್ತದೆ. ಎಷ್ಟು ಕೊಡಬೇಕೋ ಅಷ್ಟು ಮಾತ್ರ.